ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಮೋದಕ ಮಾಡ್ತಿದ್ದೇವೆ. 2 ರೀತಿಯಲ್ಲಿ ನಿಮಗೆ ಮೋದಕ ಮಾಡಿ ತೋರಿಸ್ತಿದ್ದೇವೆ. ಒಂದು ಎಣ್ಣೆಯಲ್ಲಿ ಕರಿದ ಮೋದಕ, ಇನ್ನೊಂದು ಬೇಯಿಸಿದ ಮೋದಕ ತೋರಿಸ್ತಿದ್ದೇವೆ ಯಾವ ರೀತಿ ಮಾಡೋದಂತ. ವಿಡಿಯೋ ಕೊನೆಯವರೆಗೂ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈಗ ನಾವು ಮೊದಲನೇದಾಗಿ ಕರಿದ ಮೋದಕ ಮಾಡಲಿಕ್ಕೆ ರೆಡಿ ಮಾಡುವ. ಮೊದಲಿಗೆ ಒಂದು ಬಾಣಲೆಗೆ ನಾವು ಇಲ್ಲಿ ತೆಂಗಿನ ತುರಿ ಹಾಕ್ತಿದ್ದೇವೆ. 1.5 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇವೆ. ಈಗ ಅದೇ ಬಾಣಲೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಿದ್ದೇವೆ. ನಾವಿಲ್ಲಿ ಸಾಧಾರಣ ಒಂದು ಅರ್ಧ ಕಪ್ ಆಗುವಷ್ಟು ತಗೊಂಡಿದ್ದೇವೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ. ನಾವು ಸ್ವಲ್ಪ ಸಿಹಿ ಕಡಿಮೆ ಹಾಕೋದು, ಹಾಗಾಗಿ ನಾನಿಲ್ಲಿ ಕಡಿಮೆ ಸ್ವಲ್ಪ ಬೆಲ್ಲ ಹಾಕ್ತಿದ್ದೇನೆ. ನೋಡಿ, ನೀರು ಹಾಕಲಿಲ್ಲ. ನೀರು ಹಾಕದೆ ನಾವಲ್ಲಿ ಫ್ರೈ ಮಾಡ್ತಾ ಇದ್ದೇವೆ. ಅದೇ ನೀರು ಬಿಡ್ತದೆ. ಬೆಲ್ಲದಲ್ಲಿ ಮತ್ತು ತೆಂಗಿನ ತುರಿಯಲ್ಲಿ ಎರಡರಲ್ಲೂ ನೀರಿನ ಅಂಶ ಇರ್ತದೆ, ಹಾಗಾಗಿ ಎಕ್ಸ್ಟ್ರಾ ನೀರು ಹಾಕೋದು ಬೇಡ. ಮತ್ತು ಪರಿಮಳಕ್ಕೆ ಸ್ವಲ್ಪ 1 ಚಮಚ ಆಗುವಷ್ಟು ಏಲಕ್ಕಿ ಹುಡಿ ಹಾಕಿ. ಈಗ ನೋಡಿ, ಈ ರೀತಿ ಫ್ರೈ ಮಾಡಿ. ಅದು ನೀರಿನ ಅಂಶ ಎಲ್ಲ ಹೋಗಬೇಕು, ಅಷ್ಟರವರೆಗೆ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡು ಬಿಡಿ. ಈಗ ನಾವು ಚಪಾತಿ ಮಾಡಲಿಕ್ಕೆ ರೆಡಿ ಮಾಡುವ. ಇಲ್ಲಿ ನಾವು 4 ಚಮಚ ಆಗುವಷ್ಟು ಮೈದಾ ಹುಡಿ ಮತ್ತು 2 ಚಮಚ ಆಗುವಷ್ಟು ಗೋಧಿ ಹುಡಿ ತಗೊಂಡಿದ್ದೇವೆ. ನಾವಿಲ್ಲಿ ಸ್ವಲ್ಪ ಮಾಡ್ತಿದ್ದೇವೆ, ಜಾಸ್ತಿ ಮಾಡ್ತಿಲ್ಲ, ಹಾಗಾಗಿ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಳ್ತಿದ್ದೇವೆ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ತಗೊಳ್ಳಿ. ನೋಡಿ, ಇಲ್ಲಿ ಗೋಧಿ ಹುಡಿ 2 ಸ್ಪೂನಷ್ಟು ತಗೊಂಡಿದ್ದೇವೆ. ನಿಮಗೆ ಖಾಲಿ ಮೈದಾ ಹುಡಿಯಲ್ಲೇ ಮಾಡ್ಬೋದು, ಗೋಧಿ ಹುಡಿ ಮಿಕ್ಸ್ ಮಾಡಲೇಬೇಕಂತಿಲ್ಲ, ಅದು ಆಪ್ಷನಲ್. ನಾವಿಲ್ಲಿ ಮಾತ್ರ 2 ಗೋಧಿ ಹುಡಿ ಮೈದಾ ಹುಡಿ ಎರಡನ್ನು ಮಿಕ್ಸ್ ಮಾಡಿ ಮಾಡ್ತಿದ್ದೇವೆ. ನೋಡಿ, ಇದಕ್ಕೆ ಸ್ವಲ್ಪ ಸಕ್ಕರೆ ನೀರು ಹಾಕಬೇಕು. ಸಕ್ಕರೆ ನೀರು ಹಾಕುವುದು ಯಾಕಂದರೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ಹಾಕಲೇಬೇಕಂತಿಲ್ಲ, ಬೇಕಿದ್ದರೆ ಹಾಕ್ಬೋದು. ನಾವಿಲ್ಲಿ ಸ್ವಲ್ಪ ಹಾಕಿದ್ದೇವೆ ಸಕ್ಕರೆ ನೀರು ಮಾಡಿ. ಈಗ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಎಣ್ಣೆ ಹಾಕಬೇಕು. ನೋಡಿ, ಬಿಸಿ ಮಾಡಿದ ಎಣ್ಣೆ ಇದು ನಾವು ಫಸ್ಟೇ ಹಾಕಬೇಕಿತ್ತು. ಬಿಸಿ ಮಾಡಿದ ಎಣ್ಣೆ ಸಕ್ಕರೆ ನೀರು ಹಾಕೋಕ್ಕಿಂತ ಮುಂಚೆ ನಾವಿಲ್ಲಿ ಫಸ್ಟ್ ನೀರು ಹಾಕಿ ಆಯಿತು, ಮತ್ತೆಂತ ಮಾಡಲಿಕ್ಕೆ ಆಗಲಿಲ್ಲ, ಅದನ್ನು ನೆಕ್ಸ್ಟ್ ಹಾಕಿದ್ವಿ. ಬಿಸಿ ಇರ್ತದೆ, ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿ. ನೀರು ಎಷ್ಟು ಬೇಕಂತ ನೋಡಿಕೊಂಡು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಚಪಾತಿ ಯಾವ ರೀತಿ ಮಾಡ್ತೇವೆ ಅದೇ ಅದಕ್ಕೆ ಬಂದರೆ ಆಯಿತು. ನೋಡಿ, ಈ ರೀತಿ ಈಗ ಕರೆಕ್ಟಾಗಿ ಬಂದಿದೆ ನಮ್ಮ ಹಿಟ್ಟು. ಇಷ್ಟು ಬಂದರೆ ಸಾಕು, ಇಷ್ಟು ಸ್ಮೂತಾಗಿ ಬರಬೇಕು. ಈಗ ಇದನ್ನು ಸ್ವಲ್ಪ 10 ಮಿನಿಟ್ಸ್ ಇಡುವ, ನಂತರ ಮಾಡುವ ಚಪಾತಿ. ಈಗ ನಾವು ಆಗಲೇ ಮಾಡಿಟ್ಟ ಹೂರಣವನ್ನು ಉಂಡೆ ಮಾಡಿ ಇಡುವ, ಸಣ್ಣ ಸಣ್ಣ ಉಂಡೆ ಮಾಡಿಡುವ. ಮತ್ತು ನಮಗೆ ನೆಕ್ಸ್ಟಿಗೆ ಈಸಿ ಆಗ್ತದೆ ಅದಕ್ಕೆ. ನೋಡಿ, ಸಣ್ಣ ಸಣ್ಣ ಉಂಡೆ ಮಾಡ್ತಿದ್ದೇನೆ. ನೋಡಿ, ಈ ರೀತಿ ಎಲ್ಲ ಉಂಡೆ ಮಾಡಿ ಇಡುವ. ನಾವು ಇದೇ ರೀತಿ ಅರಶಿನ ಎಲೆ ಕಡುಬು ಮಾಡಿದ್ವಿ, ಅದು ತುಂಬ ಜನ ನೋಡಿದ್ದೀರಾ. ಇನ್ನು ಯಾರೆಲ್ಲ ನೋಡಲಿಲ್ಲ, ಈ ವಿಡಿಯೋ ಎಂಡಲ್ಲಿ ಅದರ ಲಿಂಕ್ ಕೊಟ್ಟಿರ್ತೇವೆ, ಅಲ್ಲಿ ನೀವು ನೋಡ್ಬೋದು. ಹಾಗೆ ಕೊಟ್ಟಿಗೆ ಮಾಡಿದ್ದೇವೆ ನಾವು, ಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್. ಅದನ್ನು ಗಣೇಶ ಚತುರ್ಥಿಗೆ ಕೂಡ ಮಾಡ್ತಾರೆ. ಅದರ ಲಿಂಕ್ ಕೂಡ ಈ ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೇವೆ, ನೀವು ಹೋಗಿ ನೋಡ್ಬೋದು. ನೋಡಿ, ಈಗೆಲ್ಲ ನಮ್ಮದು ಹೂರಣ ಉಂಡೆ ಮಾಡಿ ರೆಡಿ ಆಯಿತು. ನೋಡಿ, ಈ ರೀತಿ ಬಂದಿದೆ. ಜಾಸ್ತಿ ಮಾಡಲಿಲ್ಲ, ನಾವು ಸ್ವಲ್ಪ ಮಾಡಿದ್ದು. ನೋಡಿ, ಈಗ ನಾವು ಚಪಾತಿ ಮಾಡುವ. ನಾವು ಮೊದಲಿಗೆ ಒಂದು ದೊಡ್ಡ ಚಪಾತಿ ಮಾಡಿ ಅದನ್ನು ಮತ್ತೆ ಸಣ್ಣ ಸಣ್ಣ ಕಟ್ ಮಾಡುವ, ಆಗ ಈಸಿ ಆಗ್ತದೆ, ಬೇಗ ಆಗ್ತದೆ ಕಡಿಮೆ ಸಮಯದಲ್ಲಿ. ಅದಕ್ಕೆ ನಾವಿಲ್ಲಿ ಒಂದು ದೊಡ್ಡ ಚಪಾತಿ ಮಾಡ್ತಿದ್ದೇವೆ. ನೋಡಿ, ಈ ರೀತಿ ಜಾಸ್ತಿ ದಪ್ಪ ಬೇಡ, ಹಾಗೂ ಜಾಸ್ತಿ ತೆಳು ಕೂಡ ಬೇಡ, ಒಂದು ಮೀಡಿಯಮ್ ಸೈಜು ಚಪಾತಿಗೆ ಮಾಡ್ತೇವಲ್ಲ ಅಷ್ಟಿದ್ರೆ ಸಾಕು. ನೋಡಿ, ಈ ಒಂದು ಸಣ್ಣ ಅಚ್ಚಿಯಲ್ಲಿ ನಾವು ಇಲ್ಲಿಗ ಕಟ್ ಮಾಡ್ತಿದ್ದೇವೆ. ಇದರಲ್ಲಿ 3 ಮಾಡ್ಬೋದು ಸಣ್ಣ ಸಣ್ಣ ಚಪಾತಿ. ನೋಡಿ, ಈ ರೀತಿ 3 ಆಯಿತು. ನಿಮಗೆ ಸಣ್ಣ ಸಣ್ಣ ಪೂರಿ ಅದಕ್ಕೆ ಮಾಡ್ಬೋದು ಚಪಾತಿ, ಆದರೆ ನಮಗೆ ಮತ್ತೆ ಸೈಜ್ ಕರೆಕ್ಟ್ ಬರದಿದ್ದರೆ ಪ್ರಾಬ್ಲಮ್ ಆಗ್ತದೆ, ಅದಕ್ಕೆ ನಾವು ಈ ಥರ ಕಟ್ ಮಾಡಿದ್ದು. ನೋಡಿ, ಈ ರೀತಿ. ನೋಡಿ, ಇಲ್ಲಿ ಒಮ್ಮೆ 3 ಚಪಾತಿ ಆಯಿತು ನಮ್ಮದು. ನೋಡಿ, ಈ ಸಣ್ಣ ಸಣ್ಣ ಚಪಾತಿ ಮಾಡೋದಾದರೂ ಹಾಗೆ ಮಾಡ್ಬೋದು ನಿಮಗೆ. ಈಗ ನೋಡಿ ಯಾವ ರೀತಿ ಕಟ್ಟುವುದಂತ ನಾನಿಲ್ಲಿ ತೋರಿಸ್ತಿದ್ದೇನೆ. ನೋಡಿ, ಇದೇ ರೀತಿ ಮಾಡಿ ಎಡ್ಜನ್ನು ಹೀಗೆ ಸ್ಟೆಪ್ ಹಿಡಿದು ಲಾಸ್ಟಿಗೆ ಒಮ್ಮೆ ಟೈಟ್ ಮಾಡಿದರೆ ಆಯಿತು. ನೋಡಿ, ಈ ರೀತಿ. ಇದರ ಮೋಲ್ಡ್ ಸಿಗ್ತದೆ, ನಾವು ಮೋಲ್ಡಲ್ಲಿ ಮಾಡ್ತಿಲ್ಲ, ನಾವು ಇದೇ ರೀತಿ ಮಾಡಿ ತೋರಿಸ್ತಿದ್ದೇವೆ ನಿಮಗೆ, ಯಾಕಂದರೆ ಎಲ್ಲರ ಹತ್ರ ಮೋಲ್ಡ್ ಇರೋದಿಲ್ಲಲ್ಲ, ಹಾಗಾಗಿ. ನೋಡಿ, ಮತ್ತು ತುದಿ ಈ ರೀತಿ ಸ್ವಲ್ಪ ಶೇಪ್ ಕೊಟ್ಟರೆ ಆಯಿತು. ನೋಡಿ, ಇಷ್ಟು ಈ ರೀತಿ ಬಂದರೆ ಆಯಿತು.
ನೋಡಿ ಇನ್ನೊಂದು ಮಾಡಿ ತೋರಿಸ್ತಿದ್ದೇನೆ ಯಾವ ರೀತಿ ಅಂತ. ನೋಡಿ ಈ ರೀತಿ ಮಾಡಿದರೆ ಆಯಿತು. ಸ್ಟೆಪ್ಪು ಹಿಡಿದು ಲಾಸ್ಟಿಗೆ ಒಂದು ಶೇಪ್ ಕೊಟ್ಟರೆ ಆಯಿತು. ನೋಡಿ ಈ ರೀತಿ ಮೋಲ್ಡಲ್ಲಿ ಆದರೆ ಕರೆಕ್ಟಾಗಿ ಬರ್ತದೆ. ಎಲ್ಲರಿಗೆ ಮೋಲ್ಡ್ ಸಿಗೋದಿಲ್ಲಲ್ಲ, ಹಾಗಾಗಿ ನಾವು ಈ ರೀತಿ ಕೂಡ ಮಾಡಿ ತೋರಿಸ್ತಿದ್ದೇವೆ ನಿಮಗೆ. ನೋಡಿ ಈ ರೀತಿ ಆದರೆ ಸಾಕು. ನೋಡಿ ಈಗ ಎಲ್ಲದು ನಮ್ಮದು ರೆಡಿ ಆಯಿತು. ಈಗ ಇದನ್ನು ಎಣ್ಣೆಯಲ್ಲಿ ಕರಿದ್ರೆ ಆಯಿತು. ನೋಡಿ ಯಾವ ರೀತಿ ಬಂದಿದೆ ಅಂತ. ಈಗ ನಮ್ಮ ಎಣ್ಣೆ ಕೂಡ ಬಿಸಿ ಆಯಿತು. ಈಗ ಒಂದೊಂದನ್ನೇ ಬಿಡುವ. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಬಿಸಿ. ಜಾಸ್ತಿ ಟೈಮ್ ಏನು ಬೇಕಿಲ್ಲ ಇದಕ್ಕೆ ಫ್ರೈ ಆಗಲಿಕ್ಕೆ. ಒಂದು 5 ನಿಮಿಷ ಸಾಕಾಗ್ತದೆ ಮೀಡಿಯಮ್ ಫ್ಲೇಮಲ್ಲಿ. ಜಾಸ್ತಿ ಕಲರ್ ಬರಬೇಕಂತಿಲ್ಲ, ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ತೆಗೆದ್ರೆ ಆಯಿತು. ನೋಡಿ ಯಾವ ರೀತಿ ಅಂತ ನಾವಿಲ್ಲಿ ತೋರಿಸ್ತಿದ್ದೇವೆ. ಈ 2 ಸೈಡ್ ಕೂಡ ಸರಿಯಾಗಿ ಫ್ರೈ ಮಾಡಿ. ನೋಡಿ ಈಗ ಇದು ಆಯಿತು. ಇಷ್ಟಾದರೆ ಸಾಕು, ಇಷ್ಟು ಕಲರ್ ಬಂದರೆ ಸಾಕು. ಈಗ ಇದನ್ನು ತೆಗೆಯುವ. ನೋಡಿ ಯಾವ ರೀತಿ ಬಂದಿದೆ ಅಂತ. ಈಗ ಬೇಯಿಸಿದ ಮೋದಕ ಯಾವ ರೀತಿ ಮಾಡೋದು ಅಂತ ನೋಡುವ. ಇಲ್ಲಿ ನಾವು ಮೊದಲಿಗೆ 1.5 ಕಪ್ ಆಗುವಷ್ಟು ನೀರು ತಗೊಂಡಿದ್ದೇವೆ. ಯಾಕಂದರೆ ನಾವಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇವೆ. ನೀವು ಅಕ್ಕಿ ಹಿಟ್ಟು ಯಾವ ಪ್ರಮಾಣದಲ್ಲಿ ತಗೊಳ್ತೀರಾ ಅದರ 3/4 ಪ್ರಮಾಣದಷ್ಟು ನೀರು ತಗೊಳ್ಬೇಕು. ಈಗ ನಾವಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡ ಕಾರಣ 1.5 ಕಪ್ ಆಗುವಷ್ಟು ನೀರು ತಗೊಂಡಿದ್ದೇವೆ. ಈಗ ನೀರು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪ ತಗೊಂಡಿದ್ದೇವೆ. ಈಗ ಸ್ವಲ್ಪ ಕುದಿ ಬರಲಿ. ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು, ಜಾಸ್ತಿ ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಈಗ ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೆ ನಾವೀಗ ಅಕ್ಕಿ ಹಿಟ್ಟನ್ನು ಹಾಕಬೇಕು. ಅಕ್ಕಿ ಹಿಟ್ಟು ಹಾಕುವಾಗ ಸೌಟು ಹಾಕ್ತಾ ಹಾಕಬೇಕು, ಯಾಕಂದರೆ ಅದು ತಳೆ ಹಿಡಿತದೆ ಅದಕ್ಕೆ. ನೋಡಿ ಇದೇ ರೀತಿ ಇದು ಸ್ವಲ್ಪ ಬಿಸಿ ಆಗಬೇಕು, ಬೇಯಬೇಕು. ಜಾಸ್ತಿ ಟೈಮ್ ಬೇಡ, ಸ್ವಲ್ಪ ಬೆಂದರೆ ಸಾಕಾಗ್ತದೆ. ನಿಮಗೆ ಗೊತ್ತಾಗ್ತದೆ ಅಲ್ವಾ. ನೋಡಿ ಈ ರೀತಿ ಹಿಟ್ಟು ಜಾಸ್ತಿ ಗಟ್ಟಿ ಕೂಡ ಆಗಬಾರ್ದು ಮತ್ತು ಜಾಸ್ತಿ ತೆಳು ಕೂಡ ಆಗಬಾರ್ದು. ನೋಡಿ ಈ ರೀತಿ ಆಗಬೇಕು, ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಗಟ್ಟಿಯಾದರೆ ಮತ್ತು ನಮಗೆ ಮತ್ತೆ ಮೋದಕ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೋಡಿ ಇಷ್ಟಾದರೆ ಸಾಕು. ಈಗ ಇದನ್ನು ತೆಗೆಯುವ. ಬಿಸಿ ಬಿಸಿ ಇರ್ತದೆ, ಅದನ್ನು ಸ್ವಲ್ಪ ನಾದಬೇಕು. ಬಿಸಿ ಇದ್ದಾಗ ಆಗೋದಿಲ್ಲ, ಸ್ವಲ್ಪ ಬಿಸಿ ಆರಿದ ನಂತರ ಅದನ್ನು ಸ್ವಲ್ಪ ಈ ರೀತಿ ಮಾಡಬೇಕು. ನೋಡಿ ಈ ರೀತಿ ಸ್ವಲ್ಪ ನಾದಬೇಕು, ಇದ್ರೆ ಅಂಟು ಬರೋದಿಲ್ಲ ಅದಕ್ಕೆ. ನೋಡಿ ಈ ರೀತಿ ಮಾಡಿದರೆ ಆಯಿತು. ನೋಡಿ ನೋಡಿ ಈಗ ಕರೆಕ್ಟಾಗಿ ಆಯಿತು. ಈಗ ಮೋದಕ ಮಾಡುವ. ನೋಡಿ ನಾವಿಲ್ಲಿ ಫಸ್ಟ್ ಮೋಲ್ಡಲ್ಲಿ ಮಾಡಿ ತೋರಿಸ್ತಿದ್ದೇವೆ. ಇದು ಸ್ವಲ್ಪ ಸಣ್ಣ ಮೋಲ್ಡ್ ನಮಗೆ ಸಿಕ್ಕಿದ್ದು, ದೊಡ್ಡದು ಸಿಗಲಿಲ್ಲ. ಹಾಗಾಗಿ ಇದರಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ನಮಗೆ. ನೋಡಿ ಇದು ಸ್ವಲ್ಪ ಸಣ್ಣದು. ನೋಡಿ ಈ ರೀತಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೇವೆ. ಇಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ನೋಡಿ ಬೆರಳಲ್ಲಿ ಆ ಕಡೆ ಈ ಕಡೆ ಹಾಕಬೇಕು ಅದನ್ನು. ನೋಡಿ ಈ ರೀತಿ ಚಿಕ್ಕದಲ್ವ, ಹಾಗಾಗಿ ಬೇಗ ಬೇಗ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ ಈ ರೀತಿ ಆ ಕಡೆ ಈ ಕಡೆ ಹಾಕಬೇಕು ನಿಧಾನವಾಗಿ. ನೋಡಿ ಹೀಗೆ ಎಲ್ಲ ಎಡ್ಜಸ್ಸಿಗೆ ಅದು ಹೋಗಬೇಕು. ನೋಡಿ ಇಷ್ಟಾದರೆ ಆಯಿತು. ಈಗ ಅದಕ್ಕೆ ಸ್ವಲ್ಪ ಹೂರಣ ಹಾಕಬೇಕು. ಇಲ್ಲಿ ಜಾಸ್ತಿ ಹಾಕಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಸಣ್ಣದಲ್ವ. ಹಾಗೆ ನೋಡಿ ಸ್ವಲ್ಪ ಇಲ್ಲಿ ಹೂರಣ ಹಾಕಿ ನಂತರ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ಮುಚ್ಚಿದ್ರೆ ಆಯಿತು. ನೋಡಿ ಈ ರೀತಿ. ಮತ್ತು ಎಕ್ಸ್ಟ್ರಾಸ ತೆಗೀರಿ. ತೆಗೆದು ಅದನ್ನು ಓಪನ್ ಮಾಡಿ ನೋಡಿದರೆ ಆಯಿತು. ನೋಡಿ ಈ ರೀತಿ. ಇದರಲ್ಲಿ ಶೇಪ್ ಕ್ಲಿಯರಾಗಿ ಬರ್ತದೆ, ಮಾತ್ರ ಇದು ಸಣ್ಣದಾದ್ದರಿಂದ ಸ್ವಲ್ಪ ಕಷ್ಟ ಆಯಿತು ನಮಗೆ. ಇದು ನಾವೀಗ ಮೋಲ್ಡ್ ಇಲ್ಲದೆ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೇನೆ. ನೋಡಿ ಹೀಗೆ ಹಿಟ್ಟನ್ನು ಒಂದು ಸ್ವಲ್ಪ ಚಪಾತಿ ಥರ ಮಾಡಬೇಕು. ನೋಡಿ ಈ ರೀತಿ ಸ್ವಲ್ಪ ದಪ್ಪನೇ ಇರಲಿ, ಇಲ್ಲದಿದ್ದರೆ ಒಮ್ಮೊಮ್ಮೆ ಹರಿತದೆ ಅದಕ್ಕೆ. ನೋಡಿ ಈ ರೀತಿ. ನಂತರ ಇದರ ಮಿಡ್ಲಲ್ಲಿ ಹೂರಣ ಇಡಲಿಕ್ಕೆ. ನೋಡಿ ದಪ್ಪನೇ ಇರಲಿ, ಇಲ್ಲದಿದ್ದರೆ ಹರಿತದೆ. ನೋಡಿ ಹಾಗೆ ಅದಕ್ಕೆ ಇದಕ್ಕೆ ಸ್ವಲ್ಪ ಹೂರಣ ಇಟ್ಟು ಈ ಥರ ಕವರ್ ಮಾಡಿ ಒಂದು ಶೇಪ್ ಕೊಟ್ಟರೆ ಆಯಿತು. ನೋಡಿ ಈ ರೀತಿ. ನೋಡಿ ಈ ರೀತಿ
ಮೋಲ್ಡ್ ಇಲ್ಲದೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸ್ತಿದ್ದೇನೆ. ನೋಡಿ ಈ ರೀತಿ ಶೇಪ್ ಕೊಡಿ. ನೋಡಿ ಈ ರೀತಿ. ಹಾಗೇನಾದರೂ ಹರಿದ್ರಲ್ಲಿ ಕವರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ನೋಡಿ ಕರೆಕ್ಟ್ ಆಯ್ತಲ್ವಾ? ನೋಡಿ ಈ ರೀತಿ ಮಾಡಿದರೆ ಆಯಿತು. ಅದಕ್ಕೆ ಈಗ ಸ್ವಲ್ಪ ಶೇಪು ಕೊಡುವ, ಯಾಕಂದರೆ ಚೆಂದ ಕಾಣಬೇಕಲ್ವ, ಅದಕ್ಕೆ ಎಡ್ಜಸ್ಸಿಗೆ ನೋಡಿ ಈ ರೀತಿ ಮಾಡಿದರೆ ಆಯಿತು. ಈ ರೀತಿ ಮಾರ್ಕ್ ಮಾಡಿ, ಆಗ ಸ್ವಲ್ಪ ಚೆಂದ ಕಾಣ್ತದೆ. ಅದಕ್ಕೆ ನೋಡಿ ಯಾವ ರೀತಿ ಬಂತಂತ ನೋಡಿ. ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ನಾನು ಮಾಡಿದ್ದೇನೆ. ಈಗ ನೋಡಿ ನಮ್ಮದೆಲ್ಲ ಮಾಡಿ ಆಯಿತು ಮೋದಕ. ಮೋಲ್ಡು ಸಹಾಯದಿಂದ ಮಾಡಿದ ಮೋದಕ, ಕೈಯಲ್ಲಿ ಮಾಡಿದ ಮೋದಕ ಎರಡು ಕೂಡ ಮಾಡಿ ಆಯಿತು. ನೋಡಿ ಕೈಯಲ್ಲಿ ಮಾಡಿದ್ದು ಸ್ವಲ್ಪ ದೊಡ್ಡ ಶೇಪಲ್ಲಿ ಮಾಡಿದ್ದೇನೆ. ಈಗ ಅದನ್ನು ಬೇಯಲಿಕ್ಕೆ ಇಡುವ. ನಾವಿಲ್ಲಿ ಇಡ್ಲಿ ಪಾತ್ರೆಗೆ ಇಡ್ತಿದ್ದೇವೆ, ಯಾಕಂದರೆ ಇದು ಹಬೆಯಲ್ಲಿ ಬೇಯಬೇಕಲ್ವ, ಅದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡ್ತಿದ್ದೇವೆ. ಎಲ್ಲ ಇಟ್ಟಾಯಿತು. ಈಗ ಇದನ್ನು ಮುಚ್ಚಿಡುವ. ಒಂದು 10 ಮಿನಿಟ್ಸ್ ಇದು ಬೇಯಬೇಕು. 10 ಮಿನಿಟ್ಸ್ ಆದ ನಂತರ ನೋಡಿ ಈ ರೀತಿ ಆಗಿದೆ. ನೋಡಿ ನಾವು ನಿಮಗೆ ಬಿಸಿ ಬಿಸಿ ಓಪನ್ ಮಾಡಿ ತೋರಿಸ್ತಿದ್ದೇವೆ. ನೋಡಿ ನಾವು ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತೇಳಿ ತೋರಿಸ್ತಿದ್ದೇವೆ. ಕರಿದ ಮೋದಕ, ಇದು ಮೋಲ್ಡಲ್ಲಿ ಮಾಡಿದ ಮೋದಕ, ಇದು ನಾನೇ ಕೈಯಲ್ಲಿ ಶೇಪ್ ಮಾಡಿ ಮಾಡಿದ ಮೋದಕ, ಬೇಯಿಸಿದ ಮೋದಕ. ನೋಡಿ ಯಾವ ರೀತಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ, ತುಂಬ ಈಸಿಯಾಗಿ ಉಂಟು. ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ.